ಜನ ಗುರುತಿಸಿ ಬೆನ್ನು ತಟ್ಟಿ ಆಶೀರ್ವದಿಸಿದರು. ಮೊದಲು ಹುಬ್ಬಳ್ಳಿ ಗದಗ ಸೀಮಿತವಾದಂಥ ವಿಜಯಾನಂದ ರೋಡ್ಲೈನ್ಸ್ ಅನ್ನೋ ಸಂಸ್ಥೆ ಮುಂದೆ ಗ್ರಾಹಕರ ಸಪೋರ್ಟ್ದಿಂದ ಮತ್ತು ಫೈನಾನ್ಷಿಯಲ್ ಕಂಪನಿ ಸಪೋರ್ಟ್ದಿಂದ ಇವತ್ತು ಈ ಮಟ್ಟಿಗೆ ಬೆಳೆದಿದೆ. ಕಳೆದ 15 ವರ್ಷದಿಂದ ನಮ್ಮ ಈ ಕಂಪನಿಯನ್ನು VRL ಲಾಜಿಸ್ಟಿಕ್ ಲಿಮಿಟೆಡ್ ಆಗಿ ಮಾಡಿ ಅದನ್ನು ಪಬ್ಲಿಕ್ ಇಶ್ಯೂವನ್ನು ಕೂಡ ಮಾಡಿದ್ದೀವಿ. 74 ಟೈಮ್ಸ್ ಓವರ್ ಸಬ್ಸ್ಕ್ರೈಬ್ ಆಯಿತು ನಮ್ಮದು ಶೇರ್ ಮಾರ್ಕೆಟ್ನಲ್ಲಿ. ಮತ್ತು ತದನಂತರ ಕೂಡ ಸಾಕಷ್ಟು ಪ್ರೋಗ್ರೆಸನ್ನು ಮಾಡಿ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ವಾಹನಗಳ ಬಂದಿದ್ದ ಸಂಸ್ಥೆ ಅಂದರೆ VRL. We are having truck as well as bus, total 7,000 vehicles and 1,300 branches across the country, right from Srinagar to Trivandrum. And everywhere we stand first in that state. And if you draw a parameter of the top 10 logistic players, in all the parameters, VRL progress shows better performance than anybody else. This will all happen because of our dedicated workers. There are about 23,000 people are working in VRL logistic company, and there are about 3,000 people are working in our Vijayananda Travels Private Limited, and there are about 2,500 workers are working in staff. They are working in Vijayawani ದಿನಪತ್ರಿಕೆ. ನಾವು 3 ಬಾರಿ ಚುನಾವಣೆಗೆ ನಿಂತಾಗ ನಾವು ಗಮನಿಸ್ತಾ ಇದೆ, ಎಲ್ಲೋ ಒಂಥರ ಕೊರತೆ ಇದೆ. ಕನ್ನಡ ಪತ್ರಿಕಾ ಮಾಧ್ಯಮ ಸೊರಗ್ತಾ ಇದೆ. ಕಳೆದ 12 ವರ್ಷದಿಂದ ಇವತ್ತು ಕನ್ನಡ ಪತ್ರಿಕೆಯಲ್ಲಿ ನಂಬರ್ 1 ಸ್ಥಾನವನ್ನು ಮೇಂಟೈನ್ ಮಾಡಿದ್ದೀನಿ ತಮ್ಮೆಲ್ಲರ ಆಶೀರ್ವಾದದಿಂದ. ಇದೇ ರೀತಿ ನಮ್ಮ ಮಗ ಆನಂದ್ ಅವನಿಗೂ ಕೂಡ ಕೊಡುಗೆ ತುಂಬ ಇದೆ. ಆನಂದ್ ಇವತ್ತು 57 ವರ್ಷ, ಆದರೆ ಅವನು 13-14 ವರ್ಷದವನಿದ್ದಾಗಲೇ ನಮ್ಮ ಕಂಪನಿಯ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಮತ್ತು ಅದೇ ರೀತಿ ಅವನ ಮಗ ಶಿವ ಸಂಕೇಶ್ವರ್ ಕೂಡ ಇವತ್ತು ಎಂಜಿನಿಯರ್ ಆಗಿ ನಮ್ಮ ಕಂಪನಿಯಲ್ಲಿ 2 ವರ್ಷದಿಂದ ನಮ್ಮ ಜೊತೆ ಮಾಡುತ್ತಾ ಇದ್ದಾನೆ. ಆ್ಯಂಡ್ he is having lot of followers in his Instagram ಅಂತೇಳಿ ಅನೇಕ ಜನ ಅಭಿಪ್ರಾಯ ಕೊಡ್ತಾರೆ. ಆ್ಯಂಡ್ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಅಬೌಟ್ ಪರ್ಫಾರ್ಮೆನ್ಸ್ ಆಫ್ ಮೈ ಸನ್ ಆ್ಯಸ್ ವೆಲ್ ಆಸ್ ಮೈ ಗ್ರ್ಯಾಂಡ್ ಸನ್. ಇವರು ನಮ್ಮ 3 ಜನರ ಯಶಸ್ಸಿಗೆ ನಮ್ಮ ಶ್ರೀಮತಿ ಲಲಿತಾ ಸಂಕೇಶ್ವರ್ ಅವರು ನನಗೆ ಸಹಾಯ ಮಾಡಿದ್ದಷ್ಟೇ ಅಲ್ಲ, ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಕೂಡ ಒಂದು ಆಶೀರ್ವದಿಸಿ ಅವರ ಜೊತೆಯಲ್ಲಿ ಒಂದು ಸುಂದರ ಸಂಸಾರವನ್ನು ಕಟ್ಟಿಕೊಂಡು ಬೆಳೀತಾ ಇದ್ದೀವಿ. ಇವತ್ತು VRL ಲಾಜಿಸ್ಟಿಕ್ನಲ್ಲಿ ಸಾಧಾರಣ 60 ಓನ್ ಪ್ರಾಪರ್ಟಿಗಳು ದೇಶದಲ್ಲಿ ಇದ್ದಾವೆ. ಮೈಸೂರಿನಲ್ಲಿ ಕೂಡ ನಮ್ಮದೇ ಆದಂಥ ಗುಡೌನಿನ ಅವಶ್ಯಕತೆ ಇತ್ತು. ಈಗ ನಾವು ಸದ್ಯ ಇರುವಂಥ ಗುಡೌನು ಸೆಂಟ್ರಲ್ ಗೌರ್ಮೆಂಟ್ ವೇರ್ ಹೌಸಿಂಗ್ ಇದೆ, ತುಂಬ ಹಳೆಯದಾಗಿದೆ. ಅದನ್ನು ಯಾವುದೇ ಕಾಲಕ್ಕೂ ಕೆಡವಿ ಹೊಸ ಕಾಂಪ್ಲೆಕ್ಸ್ ಸೆಂಟ್ರಲ್ ಗೌರ್ಮೆಂಟವರು ಮಾಡ್ತಾರನ್ನೋ ಒಂದು ಚಿಹ್ನೆಗಳು ಇದ್ದಾವೆ. ಆದ್ದರಿಂದ ನಮ್ಮದೇ ಆದಂಥ ಈ ಬಿಲ್ಡಿಂಗನ್ನು VRL ಸಂಸ್ಥೆಯನ್ನು, ಇದು ಒಂದು ಮೊದಲೇ ಬಿಲ್ಡಿಂಗು 25 ವರ್ಷದ ಹಿಂದೆ ಬೆಂಗಳೂರು ರೋಡ್ನಲ್ಲಿದೆ. ಅದು ಟ್ರಾನ್ಸ್ಶಿಪ್ಮೆಂಟ್ ಹಬ್ ಇದೆ, ಅಲ್ಲಿಯೂ 24 ಅವರ್ಸ್ ಕೆಲಸ ನಡೀತಾ ಇದೆ. ಹುಬ್ಬಳ್ಳಿ, ಇದು ಮೈಸೂರಿನಲ್ಲಿ ಸಿಟಿ ಆಫೀಸ್. ಈಗಾಗಲೇ ನಾವು ಸರ್ಕಾರಿ ಸಂಸ್ಥೆಯಲ್ಲಿ ನಾವು ಬಾಡಿಗೆಯಿಂದ ಇದ್ದೀವಿ. ಇವತ್ತು ಈ ತಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದದಿಂದ ಇವತ್ತು ತಮ್ಮ ಮೈಸೂರಿನಲ್ಲಿ ಇವತ್ತು ಈ ಒಂದು ವೇರ್ ಹೌಸಿಂಗನ್ನು ನಾವು ಉದ್ಘಾಟನೆ ಮಾಡಿ ನಮ್ಮ ಗುಡೌನನ್ನು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋದಿದೆ ಕೆಲವೇ ದಿವಸದಲ್ಲಿ.
ಮತ್ತು ನಮ್ಮ ಇಲ್ಲಿ ಬರುವುದರಿಂದ ಗ್ರಾಹಕರಿಗೆ ಕೂಡ ಹೆಚ್ಚು ಅನುಕೂಲ ಆಗುತ್ತೆ. ಹೀಗಾಗಿ ಇವತ್ತಿನ ಸಂದರ್ಭದಲ್ಲಿ ಕೆಲವು ಗ್ರಾಹಕರನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ ಎಂದು ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ವರ್ಷಕ್ಕೆ ಸಾಮಾನ್ಯವಾಗಿ 300ರಿಂದ 400 ವೆಹಿಕಲ್ಸ್ಗಳನ್ನು ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಮತ್ತು ಒಂದು ವರ್ಷಕ್ಕೆ ಅಂದಾಗ 150 ಹೊಸ ಬ್ರ್ಯಾಂಚುಗಳನ್ನು ದೇಶದಲ್ಲಿ ನಾವು ಓಪನಿಂಗ್ ಮಾಡ್ತಾ ಇದ್ದೀವಿ. ಈ ರೀತಿ ನಮ್ಮ ಗ್ರಾಹಕರ ಒಂದು ಆಶೀರ್ವಾದ, ಅದೇ ರೀತಿ ನಮ್ಮ ಸಿಬ್ಬಂದಿಯ ಒಂದು ಟೀಮ್ ವರ್ಕ್ has pulled us to this level. ಆ್ಯಂಡ್ ಆವಾಗೇನು ನಾವು 30% ಬಡ್ಡಿ ಕೊಟ್ಟರು ಕೆಲಸ ಮಾಡುವಾಗ ಮಾರ್ಜಿನ್ಸ್ ಇತ್ತು. ಈಗ ಮಾರ್ಜಿನ್ಸ್ ಇಲ್ಲ ಯಾವ ಬಿಸ್ನೆಸ್ನಲ್ಲಿ. ಆದರೂ ಕೂಡ ಇವತ್ತು ನಮ್ಮೆಲ್ಲರ ಅಭಿಮಾನಿಗಳಿಂದ, ಈ ಒಂದು ಗ್ರಾಹಕರ ಪ್ರೋತ್ಸಾಹದಿಂದ ನಾವು ಬೆಳೀತಾ ಇದ್ದೀವಿ. ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ಊರಿಗೆ ಸರ್ವಿಸ್ ಕೊಡುವುದರಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಗ್ರಾಹಕರು ನಮ್ಮ ಬ್ರ್ಯಾಂಚ್ ಲಿಸ್ಟ್ ನೋಡದೆ ನಮ್ಮ ಹೆಸರನ್ನು ನಮೂದನೆ ಮಾಡ್ತಾರೆ. ಅವರಿಗೆ ಗ್ಯಾರಂಟಿ ಇರುತ್ತೆ ಆ ಊರಲ್ಲಿ ನಮ್ಮ ಬ್ರ್ಯಾಂಚ್ ಇದೆ ಅಂತ. ಈ ಮಟ್ಟಿಗೆ ಕಂಪನಿ ಬೆಳೀಲಿಕ್ಕೆ ನಮ್ಮ ಸಿಬ್ಬಂದಿಯನ್ನು ಕಾರಣ, ಅವರನ್ನು ನಾವು ತುಂಬ ಪ್ರೀತಿಯಿಂದ ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಮಗ ಆನಂದ್ ಮತ್ತು ಅವನ ಮಗ ಶಿವ ಕೂಡ ತೆಗೆದುಕೊಂಡು ಹೋಗಲಿಕ್ಕೆ ಸಮರ್ಥರಾಗಿ ಸನ್ನದ್ಧರಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ. VRL ಸಂಸ್ಥೆಯ ದಾರಿಯನ್ನು ಸವಿಸ್ತಾರವಾಗಿ ವಿವರಿಸಿದಂಥ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರಿಗೆ ಧನ್ಯವಾದಗಳು. ಸರ್ ಹೇಳಿದಾಗೆ VRL ಲಾಜಿಸ್ಟಿಕ್ಸ್ ಸಂಸ್ಥೆಯ ಹೊಸ ಗೋಡನ್ ಹಾಗೂ ವಿಜಯವಾಣಿ ಮುದ್ರಣಾಲಯ ಘಟಕ ಇವತ್ತು ಉದ್ಘಾಟನೆಗೊಂಡಿದೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ವಿಶ್ವನಾಥ್ ಅವರು, JSS ಮಹಾವಿದ್ಯಾಪೀಠದ ಶ್ರೀ ಸಂತಾನಮ್ಮ ಅವರು, ಹಿರಿಯ ಪತ್ರಕರ್ತ ರವೀಂದ್ರ ಜೋಶಿ, ಹಾಗೆ ದೇಶದ ಉದ್ದಗಲಕ್ಕೂ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿ ಮಾಡುತ್ತಿರುವಂತಹ ಛಾಯಾ ನಂಜಪ್ಪ ಅವರು ಸಾಕ್ಷೀಕರಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಮಾಜಿ ಶಾಸಕರಾದಂತಹ MK ಸೋಮಶೇಖರ್ ಅವರು ಈ ನಮ್ಮ ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಾ ಇದ್ದಾರೆ. ಸೊ JSS ಮಹಾವಿದ್ಯಾಪೀಠದ SP ಮಂಜುನಾಥ್ ಅವರು ನಮ್ಮೊಟ್ಟಿಗಿದ್ದಾರೆ. ಉರಗತಜ್ಞ ಸ್ನೇಕ್ ಶ್ಯಾಮ್ ಅವರಿದ್ದಾರೆ. ಮಂಡ್ಯ ಹಾಗೂ ಮೈಸೂರಿನ ಹಿರಿಯ ಗುತ್ತಿಗೆದಾರರಂತಹ ಕರೀಗೌಡರು, ತ್ಯಾಗರಾಜ್ ಅವರು ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿದ್ದಾರೆ. ನಮ್ಮ ಇವತ್ತಿನ ಸಮಾರಂಭದ ಆಕರ್ಷಣೆಯಾಗಿರುವಂತಹ ಯದುವೀರ್ ಅವರನ್ನ ನಮ್ಮ MD ಅವರಾದಂತಹ ಆನಂದ್ ಸಂಕೇಶ್ವರ್ ಅವರು ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ.